ಕೀಟಗಳ ಬಾಧೆಯನ್ನು ಕೀಟನಾಶಕ ಸಿಂಪಡಿಸಲು ಹತೋಟಿ ಮಾಡಬಹುದು, ಆದರೆ ಡಯಾಂಚ ಮಾಡಲ್ಲ. ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜನಾಗರ ಟ್ರೇಡರ್ಸ್ ಮಂಜುನಾಥ್. ಇವತ್ತು ನಾನು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಕುಮ್ಮೂರಲ್ಲಿದ್ದೇನೆ. ಇವರು ಮಂಜುನಾಥ್ ಅಂತ. ಇವರು ನಾನು ಯಾವುದೇ ರೈತರಾಗೂ ಕೂಡ ಒಂದು ದಿನದ ಸಂಬಂಧ ಆಗಿರ್ಬೋದು, ಇಲ್ಲ ಒಂದು ವರ್ಷದ ಸಂಬಂಧ, 10 ವರ್ಷದ ಸಂಬಂಧ ಆಗಿರ್ಬೋದು, ಫ್ರೆಂಡ್ ತಿರ್ನೇ ನೋಡ್ತೀನಿ. ಯಾಕಂದರೆ ನಾನು ಒಬ್ಬ ರೈತನ ಮಗನಾಗಿ ಈ ಫೀಲ್ಡಿಗೆ ಇವತ್ತು ಬಂದಿದ್ದು. ಸೊ ರೈತ ಬಾಂಧವರು ಏನಪ್ಪ ಅಂದರೆ, ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಕ್ಕಂಥದ್ದು, ನಾನು ಭಾಳಷ್ಟು ಸುಳಿಕೊಳೆ ರೋಗ ಬರೋದಕ್ಕೇನೆ ಹೆಂಗೆ ಬರ್ತತೆ ಅನ್ನೋದಕ್ಕೇ ಜಾಸ್ತಿ ಫೋಕಸ್ ಮಾಡ್ತೀನಿ. ಯಾಕಂದರೆ ಬೇರೆ ರೀತಿ ಏನಾದರೂ ಆಗಿದ್ದರೆ ರೈತರು ಹೆಂಗೋ ಸಿಂಪಡಣೆ ಮಾಡಿ ಏನೋ ಒಂದು ಮ್ಯಾನೇಜ್ಮೆಂಟ್ ಮಾಡ್ಕೊತಾರೆ. ಅಂದರೆ ಬೇರೆ ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಬೂದಿ ರೋಗ ಆಗಿರ್ಬೋದು, ಕೀಟಗಳ ಬಾಧೆ ಆಗಿರ್ಬೋದು, ಸುಳಿ ತಿಗಣೆ ಆಗಿರ್ಬೋದು, ಇಂಥವುಗಳನ್ನು ಏನು ಮಾಡ್ತವೆ ಅಂತಂದರೆ ಬೇಗ ನೀವು ನೋಡ್ಕೋಬೋದು. ಬಟ್ ಇಲ್ಲಿ ಏನಾಗ್ತದೆ, ಒಂದು ಸೆಕೆಂಡ್ ನೋಡಿ, ಆಫ್ ಮಾಡಿದ. ನೋಡಿ ಏನಾಗ್ತದೆ ಅಂತ ಅಂದರೆ, ಸುಳಿಕೊಳೆ ರೋಗ ಭಾರಿ ಇಂಪಾರ್ಟೆಂಟ್. ಸುಳಿಕೊಳೆ ರೋಗ ಹೆಂಗೆ ಏನಂತ ಇವತ್ತು ನಾನು ಏನು ಹೇಳಿ ತೋರಿಸಿ ಕೇಳಾಕೊಟ್ಟೆ ಅಂತಂದ್ರೆ, ನೋಡಪ್ಪ ಇಲ್ಲಿ ನನ್ನ ಕಾಲಿಗೆ ಒಂದು ಕೀಟ ಹತ್ತೈತಿ. ಕಾಣ್ತತ್ತ ಇದು ವಿಡಿಯೋದಾಗ ಕಾಣ್ತತ್ತ ನೋಡಿ, ಇದು ಕಾಣ್ತದೆ ಇದು, ಹೌದಾ? ಇದೇ ಉದ್ದೇಶಕ್ಕೋಸ್ಕರನೇ ಆನ್ ದ ವೇ ಹೋಗೋರ್ನ ಅವ್ರು ಅಡಿಕೆ ತೋಟ ನೋಡ್ಕೊಂಡು ವಿಡಿಯೋ ಮಾಡಿ 4 ಜನರಿಗೆ ಉಪಯೋಗ ಆಗತ್ತೆ ಅನ್ನೋ ಉದ್ದೇಶಕ್ಕೆ ಇಟ್ಕೊಂಡ್ಬಂದೇನೆ. ಕರೆಕ್ಟ್ ಸತ್ತಿನ ಕೈಗೆ ಸಿಕ್ಕತ್ ನೋಡಿ, ಕಾಲಲ್ಲಿ ಇದೇನು ದುಳು ಇಳಿತೈತಲ್ಲ ಅಂತ ನೋಡಿದೆ ಅದು. ಈಗ ನೋಡಿ ಇದ್ರ ಬಗ್ಗೆ ಮಾತಾಡ್ತೀನಿ. ಈಗ ಇವರು ಸೆಣಬು ಡಯಾಂಚ ನೀವು ರೈತ ಬಾಂಧವರು ಹಾಕ್ತೀರಿ, ಹಾಕೋ ತಪ್ಪು ಅಂತ ನಾನು ಹೇಳಲ್ಲ. ಇದ್ರ ಉಪಯೋಗಗಳ ಬಗ್ಗೆ ಹೇಳ್ಬಿಡೋಣ. ಅಂದರೆ ಈ ಡಯಾಂಚ ಸೆಣಬು ಇದೇ ಜಾತಿ ಸಂಬಂಧಪಟ್ಟಿರೋದು ಹಾಕೋದ್ರಿಂದ ನಿಮಗೆ ಹಸಿರೆಲೆ ಗೊಬ್ಬರ ಅಂತ ಕರಿತೀವಿ ನಾವು. ಹಸಿರೆಲೆ ಗೊಬ್ಬರ ಅಂತ ಅಂದರೆ ಬರೀ ಇದು ಒಂದೇ ಅಲ್ಲ, ಕಸ ಕಡ್ಡಿ ಅಥವಾ ಬೇರೆ ಬೆಳೆಗಳು ಎಲ್ಲ ಬೆಳೆದು ಅದು ಮಲ್ಚಿಂಗ್ ಮಾಡಿ ಬೇಸಾಯ ಮಾಡಿದರೂ ಕೂಡ ಅದರ ಹಸಿರೆಲೆ ಗೊಬ್ಬರ ಅಂತ ನಾವು ಕರಿತೀವಿ. ಇದು ಚೆನ್ನಾಗಿ ವೇಗವಾಗಿ ಬೆಳೀತದೆ, ದಸ್ಪುಷ್ಟವಾಗಿ ಬೆಳೀತದೆ. ಬೇರೆದಕ್ಕೆ ಕಂಪೇರ್ ಮಾಡಿದರೆ ಏನಾಗ್ತದೆ ಅಂತ ಅಂದರೆ, ಚೆನ್ನಾಗಿ ನಮಗೆ ಈ ಹಸಿರೆಲೆ ಜಾಸ್ತಿ ಆಗೋದ್ರಿಂದ ಹಸಿರೆಲೆ ಗೊಬ್ಬರ ಬರ್ತದೆ. ಇದ್ರ ಉಪಯೋಗ ಏನಪ್ಪ ಅಂತ ಅಂದರೆ, ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಭೂಮಿ ಬಿಡ್ತದೆ, ಗಿಡಗಳು ಒಳ್ಳೆಯದು. ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡ್ತದೆ. ಇದರದ್ದು ಏನೋ ಫೋಟೋಸಿಂಥಸಿಸ್ ಆಗಿ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಭಾಳ ಅನುಕೂಲ ಆಗ್ತದೆ. ಮಣ್ಣಿನ ಸವಕಳಿಯನ್ನು ತಡೆಗಟ್ತದೆ. ಯಾಕಂದರೆ ಅಲ್ಲೆಲ್ಲೆಲ್ಲೆಲ್ಲಿ ಬೆಳೆಯೋದ್ರಿಂದ ಮಣ್ಣು ಕೊಚ್ಕೊಂಡು ಹೋಗೋದು, ನೀರು ಬಿಟ್ಟರೆ ಅದನ್ನು ತಡೆಗಟ್ತದೆ. 4ನೇದು ಏನಪ್ಪ ಅಂತ ಅಂದರೆ, ಈ ಮಣ್ಣಿನ ಗುಣಧರ್ಮವನ್ನು ಜಾಸ್ತಿ ಮಾಡ್ತದೆ, ಜೀವರಾಶಿಗಳನ್ನು ಜಾಸ್ತಿ ಮಾಡ್ತದೆ. ಇಲ್ಲೇ ಕೈಯಲ್ಲಿ ಹಿಡ್ಕೊಂಡಿದೆ ನೋಡಿದೆ ಜೀವರಾಶಿ, ಇದ್ರ ಜೊತೆಗೆ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿನೂ ಮಾಡ್ತದೆ. ಅಂದರೆ ಒಟ್ಟಾರೆ ಇದು ಬೆನಿಫಿಟ್ ನಿಮಗೆ. ರೈತರಿಗೆ ಬೆಳೆಯೋದ್ರಿಂದ ಹಸಿರೆಲೆ ಗೊಬ್ಬರ ಭಾಳ ಬೆನಿಫಿಟ್ ಆಗ್ತದೆ. ಇದು ಉತ್ತಮ ಆಗಿರ್ತಕ್ಕಂಥದ್ದು. ಇದೇ ರೀತಿ ನೀವು ಏನು ಬೆಳಿಬೋದು ಅಂತ ಅಂದರೆ, ದ್ವಿದಳ ಧಾನ್ಯಗಳು, ಹೆಸರು, ಉದ್ದು, ಮಡಿಕೆ ಎಲ್ಲವನ್ನೂ ಬೆಳಿತೀರಿ. ಅದು ಕೂಡ ನಿಮಗೆ ಇದೇ ರೀತಿ ರೋಲನ್ನು ಮಾಡ್ತದೆ. ಇದು ನಿಮಗೆ ಎಲ್ಲ ಅನುಕೂಲ. ಅದು ಬೆರಳು ಬರಬಾರ್ದಲ್ಲಿ ಅಲ್ಲಿ ವಿಡಿಯೋದಾಗ ಆಯ್ತಾ. ನೆಕ್ಸ್ಟ್ ಏನಪ್ಪ ಅಂದರೆ, ಇದೆಲ್ಲ ಅನುಕೂಲಕ್ಕೋಸ್ಕರ ಇದನ್ನು ನಾವು ಬೆಳಿತೀವಿ. ಮತ್ತು ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ನಾನು ಸುತ್ತಾಡಿದಂಗೆ ರೈತ ಬಂದವರು ನಿಮಗೆ ತಿಳುವಳಿಕೆ ಇದ್ದ ಹಂಗೆ ಇದನ್ನು ನಾವು ಡಯಾಂಚ ಸೆಣಬನ್ನು ಏನು ಮಾಡ್ತೀವಿ ಅಂದರೆ, ಓಪನ್ ಲ್ಯಾಂಡಲ್ಲಿ ನಾವು ಬೆಳಿತೀವಿ. ಓಪನ್ ಲ್ಯಾಂಡ್ ಅಂತ ಅಂದರೆ, ಭತ್ತ ಮಾಡುವ ಪೂರ್ವದಲ್ಲಿ ನಾಟಿ ಮಾಡೋದಕ್ಕೋಸ್ಕರ ಭೂಮಿ ಫಲವತ್ತತೆ ಜಾಸ್ತಿ ಆಗಲಂತ ಬೆಳಿತೀವಿ. ಶುಂಠಿ ಹಾಕೋದಕ್ಕೆ ನಮ್ಮ ಮಂಜು ಬ್ರದರ್ ಅವ್ರು ಬೆಳೀತಾ ಇದ್ದಾರೆ, ಅದಕ್ಕೆ ನಾವು ಬೆಳಿತೀವಿ. ಹೀಗೆ ಓಪನ್ ಲ್ಯಾಂಡಲ್ಲಿ ಬೆಳೆದ್ಬಿಟ್ಟು ಒಂದು ಮಲ್ಚಿಂಗ್ ಮಾಡಿ ಗೊಬ್ಬರ ಮಾಡಿ ಅದಾದ ನಂತರ ನಾವು ಯಾವ ಬೆಳೆಯನ್ನು ಬೆಳೆಯೋಕ್ಕೆ ಫೋಕಸ್ ಮಾಡ್ತೀವಲ್ಲ, ಆ ಬೆಳೆಗೆ ನಾವೇನು ಮಾಡ್ತೀವಿ ಅಂತ ಅಂದರೆ, ಅದನ್ನು ಮೂಲ ಆಧಾರವಾಗಿ ಗೊಬ್ಬರ ಹಾಕೋದಂತ ಬೆಳಿತೀವಿ. ಇಲ್ಲಿ ಬಂತೀಗ ಪಾಯಿಂಟಿಗ ಇವೆಲ್ಲ ಗುಣಗಳು ಅಂದರೆ ನಮಗೆ ಉಪಯೋಗ ಆಗ್ತಕ್ಕಂಥದ್ದು. ಅಡಿಕೆ ಗಿಡದಲ್ಲಿ ಇನ್ನು ಬೆಳಿಬೇಕಾ ಬ್ಯಾಡವಾ, ಇದ್ರ ಸೈಡ್ ಎಫೆಕ್ಟ್ ಏನಾಗ್ತದೆ ಅದು ಭಾರಿ ಇಂಪಾರ್ಟೆಂಟ್. ಈಗ ಹೇಳೋದು ನಾವು ಅಡಿಕೆ ಗಿಡದಲ್ಲೂ ಹಾಕಿದ್ದಾರೆ ಈಗೆಲ್ಲ ಫುಲ್ಲು ಒಳ್ಳೆಯದೇ, ತಪ್ಪೇನಿಲ್ಲ. ಆದರೆ ಸೈಡ್ ಎಫೆಕ್ಟ್ ಆಗಿ ಸುಳಿಕೊಳೆ ರೋಗ ಬರೋದಕ್ಕೆ ಇದು ಒಂದು ಕಾರಣ ಆಗ್ತದೆ. ಭಾಳಷ್ಟು ರೈತರು ಹೇಳ್ತಾರೆ. ಒಂದೇ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ. ಏನಪ್ಪ ಅಂದರೆ, ಜೋಳ ಹಾಕಿರ್ತೀರಿ, ಅಡಿಕೆ ತೋಟದಲ್ಲಿ ಜೋಳ ಹಾಕ್ತೀರಿ. ಅಂದರೆ 1 ವರ್ಷ 2 ವರ್ಷ 3 ವರ್ಷದ ಗಿಡಗಳಿಗೆ ಅವಕ್ಕೆ ಉಸಿರಾಡೋಕ್ಕೆ ಜಾಗನೇ ಬಿಡೋಲ್ಲ. ಅಂದರೆ ಇನ್ನು ಸಾಲು ಹಿಂಗೆ ನೋಡಿದರೆ ಉದ್ದ ಲೈನ್ ಹಿಂಗೆ ಕಾಣ್ಬೇಕು, ಹಿಂಗೆ ಬಿಡೋದೇ ಇಲ್ಲ ನೀವು ಉದ್ದ. ಏನು ಮಾಡ್ತೀರ, ಅದು ಹತ್ತತ್ರ ಹಾಕ್ತೀರ. ಅಂದರೆ ಈ ಗರಿ ನೀವು ನೋಡಿ, ಈ ಗರಿ ಐತಿಲ್ಲ. ಈಗ ಇವೆರಡು ಗರಿ ಇದ್ದಾಗ ಏನು ಮಾಡ್ತವೆ, ಎರಡು ಕೂಡ್ಕೊಂಡು ನಡುವೆ ಇದಷ್ಟೇ ಹಾಕ್ಬೇಕು ಜೋಳ, 2 ಸಾಲು. ನೀವೇನು ಮಾಡ್ತೀರಿ, ಪಕ್ಕದವ್ರಿಗೆ ಹಾಕ್ತೀರಿ,
ಇದು ಓವರ್ಲ್ಯಾಪ್ ಆಗ್ತದೆ. ಜೋಳನು ಬೇಗ 3 ತಿಂಗಳಿಗೆ ಬೆಳೆಯೋದ್ರಿಂದ ಎಲ್ಲ ಪೋಷಕಾಂಶಗಳು ಹೀರ್ಕೊಂಡು ಅತಿ ವೇಗವಾಗಿ ಬೆಳೀತತ್ತಲ್ಲ ಅದು. 1.5 ತಿಂಗಳಿಗೆ ನಿಮಗೆ ತೆನಿ ಕೊಡ್ತೈತಿ ಅಂತಂದ್ರೆ ಅದು ಪೋಷಕಾಂಶಗಳು ಭಾಳ ಎಲ್ಲ ಹೀರ್ಕೊಂಡ್ಬಿಡ್ತದೆ. ಆವಾಗ ಏನಾಗ್ತೈತಿ, ಅಡಿಕೆಗೆ ಶಾರ್ಟೇಜ್ ಆಗ್ತೈತಿ, ಮತ್ತೆ ಅಡಿಕೆ ಮೇಲೆ ಬೀಳ್ತೈತಿ. ಆ ಜೋಳದ ಸುಂಕು ಕಳೆ ಗಿಳೆ ಮತ್ತೆ ಬೆಳೆದ್ಬಿಟ್ಟು ಸುಂಕಾಗಿ ಸುಳಿಕೊಳ್ಳೆ ರೋಗ ಭಾಳ ಬೀಳ್ತೈತಿ. ಅವಾಗ ಔಷಧಿನೂ ಹೊಡೆಯಲ್ಲ, ಏನೂ ಇಲ್ಲ. ನೀವು ಅವು ಸುಳಿಕೊಳ್ಳೆ ರೋಗ ಭಾಳ ಅದು ಕಾರಣ ಆಗ್ತೈತಿ. ಅದೇ ರೀತಿ ಇದು ಕೂಡ ಕಾರಣ ಆಗ್ತೈತಿ. ನೋಡಿ, ನೀವು ದ್ವಿದಳ ಧಾನ್ಯಗಳೇನಾದರೂ ಬೆಳೆದ್ರೆ ಹೆಸರು, ಉದ್ದು, ಮಡಿಕೆ ಈ ರೀತಿ ಇರ್ತಕ್ಕಂಥವು ಅಟ್ಲೀಸ್ಟ್ ಅದು ತಿನ್ನಕ್ಕೊಂದಿಷ್ಟು ಏನಾದರೂ ಒಳ್ಳೇದಾಗಲಿ ಅನ್ಕೊಂಡು ಔಷಧಿನಾದರೂ ಹೊಡಿತೀರಿ ನೀವು. ಇಲ್ಲ ಅಂದ್ರೆ ಔಷಧಿನೂ ಹೊಡೆಯಲ್ಲ ಇದಕ್ಕೆ. ಅವಾಗೆಲ್ಲ ಸೈಡ್ ಎಫೆಕ್ಟ್ ಆಗ್ತತೆ. ನೋಡಿ, ಇಲ್ಲೊಂದು ಕೈ ಹಿಡ್ಕೊಂಡಿದ್ದೀನಿ, ವಿಡಿಯೋ ಮಾಡ್ತಾ ಇಲ್ಲೊಂದು ಹುಳ ಕಂಡಿ ಕಾಣ್ತತೆ, ತೋರಿಸಿ ಹೇಳ್ತೀನಿ. ನೋಡಿ, ನಮ್ಮ ಮಂಜುವ್ರು ನೋಡಿಲ್ಲ, ನಾನು ನೋಡಿದ್ದೀನಿ. ನೋಡಿ, ಇಲ್ಲಿದೆ ಹುಳ, ನೋಡಿ ಹಿಂಗೆ ಇಲ್ಲಿ ಕಾಣ್ತದೆ. ಇದಕ್ಕೆ ನೀವು ಯಾವುದೇ ಔಷಧಿ ಹೊಡಿಬೇಕಂತ ಅಂದ್ರೆ ಸ್ಪ್ರೆಡ್ಡರ್ ಆಕ್ಟಿವೇಟರ್ ಗಮ್ ಹಾಕಿ. ನೋಡಿ, ಎಲೆ ಕೆಳಗಡೆ ಐತ್ ಹುಳ, ಮೇಲ್ಗಡೆ ಔಷಧಿ ಹೊಡಿತೀರಿ. ಸ್ಪ್ರೆಡ್ಡರ್ ಆಕ್ಟಿವೇಟರ್ ಗಮ್ ಹಾಕಿ ಅಂದ್ರೆ ನೀವು ಅದು ಸ್ಪ್ರೆಡ್ ಕೆಳಗಡೆನೂ ಮಾಡ್ತದೆ, ಈ ಹುಳ ಸಾಯ್ತೈತೆ, ರೋಗ ಹತೋಟಿ ಬರ್ತೈತಿ. ಇದು ಭಾರಿ ಇಂಪಾರ್ಟೆಂಟ್ ಈಗ ಹೇಳಿರೋ ಮಾಹಿತಿ. ನೋಡಿ, ಇಲ್ಲಿ ಹುಳ ಇರ್ತದೆ. ನೀವು ಅದೇ ಹೆಸರು ಉದ್ದು ಹಾಕಿದ್ರೆ ಏನ್ ಮಾಡ್ತಿದ್ರು, ಒಂದು ಅಟ್ಲೀಸ್ಟ್ ಇದಕ್ಕೊಂದು ಕೀಟನಾಶಕ ಸಿಂಪಡಣೆ ಮಾಡ್ತಿದ್ರು, ಇದೆಲ್ಲ ಸಾಯ್ತಿರ್ತಿದ್ದು. ಈಗ ಸುಳಿಕೊಳೆ ರೋಗ ಇದಕ್ಕೆ ಅಡ್ಡ ಪರಿಣಾಮ ಏನಂತ ಹೇಳ್ತೀವಿ, ಸೈಡ್ ಎಫೆಕ್ಟ್. ಹೆಂಗ್ ಸುಳಿಕೊಳೆ ರೋಗ ಬರುತ್ತೆ ಅಂದ್ರೆ ಇದು 4 ರಿಂದ 6 ಅಡಿ ಹತ್ರ ಬೆಳೀತದೆ. ಈಗ ನಾನೇ 5 ಪಾಯಿಂಟ್ ಇದ್ದೀನಿ, ನನ್ನಷ್ಟು ಹತ್ರ ಅಂದ್ರೆ ಇಷ್ಟ ಹತ್ರ ಬೆಳೀತದೆ ಅಲ್ವಾ. ಒಂದು 150 ದಿನ ಬೇಕು ಇದಕ್ಕೆ, 120 ರಿಂದ 150 ದಿನ ಇದ್ರ ಲೈಫ್ ಸೈಕಲ್ ಇದೆ ಇದು ಮಾಡ್ತಕ್ಕಂಥದ್ದು. ವಿಡಿಯೋ ನೀಟಾಗಿ ನೋಡ್ಬೇಕು, ಮತ್ತೆ ಎಲ್ಲರ ಬರಬಾರ್ದು. ಈಗ ಸುಳಿಕೊಳೆ ರೋಗ ಬರೋದಕ್ಕೆ ಹೆಂಗ್ ಕಾರಣ, ಈ ಕಡೆ ತಗೊಂಡು ನೋಡಿ, ಇದೆಲ್ಲ ಬೆಳೆದಿರ್ತತೆ ಹಿಂಗೆಲ್ಲ ಫುಲ್ಲು. ಇದು ಸುಳಿ ಇಲ್ಲಿ ಕೈಯಲ್ಲಿ ಜಿಟ್ಟಿ ಹಿಡ್ಕೊಂಡಿದ್ದೀನಿ ನಾನು. ಇಂಥವು ಭಾಳದಾಗ ಹುಡುಕಿದ್ರೆ ಈಗ ಸುಮಾರು ಸಿಗ್ತವೆ. ಹಸಿರಿಲ್ಲ ಅಂದ್ರೆ ಅದು ಹಂಗೆ ಇದ್ದೇ ಇರ್ತವೆ. ಇದೇನು ಮಾಡ್ತತೆ ಮಂಜು, ಈ ಕಡೆ ತಗೊಂಬ ಕ್ಯಾಮ್ರಾ. ನೋಡಿ, ಇಲ್ಲಿ 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 ಇರುತ್ತಂತ ಹಿಡ್ಕೊಳ, ಹಿಂಗಿರ್ತತಿ ಹಿಂಗೆ ಇಲ್ಲಿ ಅಲ್ವಾ. ಇದಕ್ಕೆ ಇಲ್ಲೆಲ್ಲ ಪ್ರೊಟೆಕ್ಷನ್ ಐತೆ ಇದಕ್ಕೆ, ಹೌದಾ. ಇಲ್ಲಿ ಓಪನ್ ಲ್ಯಾಂಡ್ ನೋಡೋದು, ಇಲ್ಲಿ ಹುಳ ಐತೆ, ಇಲ್ಲಿ ಹುಳ ಐತೆ. ಇದಕ್ಕೆ ಪ್ರೊಟೆಕ್ಷನ್ ಇಲ್ಲ. ನೋಡಿ, ಇಲ್ಲೂ ಹುಳ ಐತೆ, ನೋಡಿ ಇದಕ್ಕೆ ಪ್ರೊಟೆಕ್ಷನ್ ಇಲ್ಲ. ಇಲ್ಲೊಂದು ಹುಳ ಐತೆ, ಇಲ್ಲಿ ಹುಳ ಐತೆ. ಅಂದ್ರೆ ಹುಳುಗಳು ಉತ್ಪಾದನೆ ಆಗೋದಕ್ಕೆ ಅಥವಾ ಕೀಟಗಳು ಉತ್ಪಾದನೆ ಆಗೋದಕ್ಕೆ ನೀವು ಆಸ್ಪದ ಮಾಡಿಕೊಟ್ಟಂಗೆ ಅದು. ಈಗ ಸೈಡ್ ಎಫೆಕ್ಟ್ ಬಗ್ಗೆ ಹೇಳ್ತಾರೆ ಮಾರ. ಈಗ ಇಲ್ಲೇನಾಗ್ತದೆ, ಇದು ಗಾಳಿ ಮತ್ತೆ ಬೆಳಕು ಸರಿಯಾಗಿ ಬಿಸಿಲು ಬಿತ್ತು ಅಂದ್ರೆ, ಇದು ಬಿಸಿಲು ಬಿದ್ದಿದ್ರೆ ಕೆಳಗಡೆ ಕೂತಂತ ಬಿಸಿಲು ನಿಲ್ತಾ ಇರಲಿಲ್ಲ ಇದೀಗ. ಆದ್ರೆ ಗಾಳಿ ಬೀಸಿದ್ರೆ ನಿಲ್ಲಲ್ಲ. ನೋಡೋದು ಇಲ್ಲಿ ಒಂದೈತೆ, ನೋಡಿ ಇಲ್ಲಿ ಒಂದು ಕಾಣ್ತದೆ, ಬಿಡೋದ ಕಾಣುತ್ತಾ. ನೋಡಿ, ಎಷ್ಟು ಹಾಕೊಂಡಿದ್ದಾವೆ, ಇಲ್ಲಿ ಮರಿ ಐತೆ. ಹಿಂಗೆ ಇವೆಲ್ಲ ಜಾಸ್ತಿ ಆಗಿ ಇದಕ್ಕೆ ಕೀಟಗಳು ಉತ್ಪಾದನೆ ಆಗೋದಕ್ಕೆ, ಇಲ್ಲಿರೋದಕ್ಕೆ ಎಲಿ ತಿನ್ಕೊಂಡು ಅದಕ್ಕೆ ಮೇವು ಭಾಳ ಇರ್ತೈತೆ, ಅದು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬಿಡ್ತಾವೆ ಹುಳುಗಳು. ಅವೇ ಇಲ್ಲಿ ಬಂದು ಕುತ್ಕೊಂಡ್ರೆ ನೋಡಿ, ಇಲ್ಲಿ ಈ ಸುಳಿ ಒಳಗಡೆ ಇದಕ್ಕೆ ರಸ ಹೀರ್ತಾ ಇದ್ರದ್ದು ರಸ ಇದು. ಆವಾಗ ಇಂಜೆಕ್ಟ್ ಆಗಿ ಏನಾದ್ರು ಕೊಳೆ ರೋಗ ಕನ್ವರ್ಟ್ ಆಗ್ತಂದ್ರೆ ಇದ್ರ ಕೆಳಗಡೆ ಏನಿರ್ತದೆ, ಮೆತ್ತಗಿರೋದ್ರಿಂದ ವೇಗವಾಗಿ ಕೊಳ್ತ್ಕೊಂತ ಹೋಗ್ತದೆ. ಇದು ಗೆಡ್ಡೆ ತರ ಆಗ್ತದೆ, ಫುಲ್ಲು ಕೊಳತು ವಾಸನೆ ಹೊಡಿತದೆ. ಈ ಗಿಡ ಬದುಕ್ಬೇಕಂದ್ರೆ ಸುಳಿಯಿಂದನೇ ಬದುಕ್ಬೇಕು. ಇವೆಲ್ಲ ಹಾಡ ಹೋದ್ರೆ ಸುಳಿ ಇದ್ರೆ ಬದುಕ್ತದೆ, ಸುಳಿನೇ ಒಳಗಡೆ ಹೋಗಿರ್ತದೆ. ಅದೇ ಸುಳಿಕೊಳೆ ರೋಗ. ಈ ಸುಳಿಕೊಳೆ ರೋಗ ಯಾವ ಕಾರಣದಿಂದ ಬರ್ತದೆ ಅಂತ ಹೇಳೋದು ಇಲ್ಲಿವರೆಗೂ ಸಂಶೋಧನೆ ಪ್ರಕಾರ ಯಾರು ಹೇಳಕ್ ಆಗಿಲ್ಲ. ಒಂದು ಸರಿ ಏನಾದರೂ ರೋಗ ಬಂತು ಅಂದರೆ ಗಾಳಿ ಮತ್ತು ಕೀಟ, ರಸಹೀರ ಹುಳುಗಳು, ಕೀಟಗಳಿಂದ ಏನಾಗ್ತೈತಿ, ವೇಗವಾಗಿ ಮತ್ತೆ ಬೇರೆ ಗಿಡಗಳಿಗೆ ಹರಡ್ತದೆ. ಅದಕ್ಕೆ ನಾನು ಹೇಳೋದು, ಹುಳ ಇಲ್ಲಿ ಏನಾದ್ರು ಕುತ್ಕೊಂತಂದ್ರೆ ಇದಕ್ಕೆ ರಕ್ಷಣೆ ಇರ್ತದೆ ಸುತ್ತಲೂ ಇರೋದ್ರಿಂದ ಅದು ಜಾಸ್ತಿ ಆಗ್ತತೆ ಅಂತ. ಅಂಥವೇನಾದ್ರೂ ಇದ್ರೆ ತೋರಿಸಿ ಹೇಳ್ಬಿಡ್ತಿದ್ದೆ ನಾನು. ಆವಾಗ ಏನಾಗ್ತದೆ, ಸುಳಿಕೊಳೆ ರೋಗ ಜಾಸ್ತಿ ಆಗ್ತದೆ. ನಾನೇನು ಒಟ್ಟಾರೆ ಹೇಳ್ತೀನಂತ ಅಂದರೆ, ಇವರೊಬ್ಬರಲ್ಲಿ ಹಿಡಿ ನೋಡೋಣ. ಒಟ್ಟಾರೆ ಏನು ಹೇಳ್ತೀನಂತ ಅಂದರೆ, ಸುಳಿಕೊಳೆ ರೋಗ ಬರೋದಕ್ಕಷ್ಟೇ ಫೋಕಸ್ ಮಾಡಿರೋದು. ಇದು ಒಂದು ರೀತಿ ಅನುಕೂಲಕ್ಕೆ ಪ್ರಕಾರ ಹೋದರೆ ಹಾಕಿ ಬೆಳೆಯೋ ತಪ್ಪಂತ ನಾನು ಹೇಳಲ್ಲ. ಇದು ವರ್ಲ್ಡಲ್ಲಿ ಯಾವ ಸೈಂಟಿಸ್ಟ್ ಆಗಲಿ ಏರಾಗಲಿ ಒಳ್ಳೇದಂತಲೇ ಹೇಳೋದು. ಇದ್ರ ಸೈಡ್ ಎಫೆಕ್ಟ್ ಹೆಂಗೆ ಆಕತ್ತೆ ಅನ್ಕೊಂಡು ಭಾಳ ನೀಟಾಗಿ ತೋರಿಸಿ ಹೇಳಿದ್ದೀನಿ. ವೀಕ್ಷಕರು ಏನಪ್ಪ ಅಂದರೆ, ಈ ಹುಳುಗಳು ಇಲ್ಲಿ ಸಿಕ್ಕಿದ್ದು ಮತ್ತು ಇಲ್ಲಿ ಸತ್ಯ ನಿಮಗೆ ಕಣ್ಣು ನೋಡಿದ್ರೇ ಪ್ರತ್ಯಕ್ಷವಾಗಿ ಅದು ನಂಬಿಕೆ ಬರೋದು. ಅದು ಸಿಕ್ಕಿರೋದು ಭಾರಿ ಒಳ್ಳೇದಾಯ್ತು. ಇಲ್ಲಿ ಅವು ಸಿಗಲಿಲ್ಲ ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ಕಾಣ್ತಾ ಇರಲಿಲ್ಲ. ಸೊ ಏನಪ್ಪ ಅಂತ ಅಂದರೆ, ಇವನ್ನೆಲ್ಲ ನಿಮ್ಮ ತಿದ್ದು ನೋಡ್ಬೇಕು. ನೋಡಿ, ಈಗ ಬೆಳೆದ್ಬಿಟ್ಟಿದ್ದಾರೆ. ಈ ಹೈಟಿಗೆ ಕಟ್ ಮಾಡಿದ್ರೆ ಅಡ್ಡಿಲ್ಲ ಇದೆ. ಈಗ ಒಂದು ಹೆಚ್ಚು ಕಡಿಮೆ ಒಂದು 3.5 ಫೀಟ್ ಇರ್ಬೋದು. 6 ಅಡಿ ಮಟ ಅಂದ್ರೆ ಇಷ್ಟೇ ಹತ್ರ ಬಂದ್ಬಿಡುತ್ತೆ. ಅವಾಗ ಏನಾಗ್ತದೆ, ಅಡಿಕೆ ತೋಟ ತಳದಂಗೆ ಹಾಕ್ತದೆ. ಅದಕ್ಕೆ ಸೈಡ್ ಎಫೆಕ್ಟ್ ಆಗ್ತದೆ. ನೀವು ಏನೇ ಮಾಡಿ ನಿಮ್ಮ ತಿಳುವಳಿಕೆ ಅನುಗುಣವಾಗಿ ಸೈಡ್ ಎಫೆಕ್ಟ್ ಆಗ್ತತಾ ಬಿಡ್ತತಿಲ್ಲ ಅಂತ ಕೂಲಂಕುಷವಾಗಿ ನೋಡ್ಬೋದು. ಬಟ್ ನಾನು ಬೆಳಿಬಾರ್ದಂತಲೇ ಹೇಳ್ತಾ ಇಲ್ಲ, ಬೆಳೀರಿ ಅಂತಲೇ ಹೇಳ್ತಾ ಇದ್ದಿಲ್ಲ. ಅಡ್ಡ ಪರಿಣಾಮ ಬೀಳೋದ್ರಿಂದ ಸುಳಿಕೊಳೆ ರೋಗ ಜಾಸ್ತಿ ಬೀಳ್ತತೆ. ಯಾಕಂದರೆ ದಿನ ಫೀಲ್ಡ್ ವರ್ಕ್ ಮಾಡೋದ್ರಿಂದ ನಾನು ದಿನ ಕಲಿತೇನೆ. ಇಲ್ಲಿ ನಿಮಗೂ ಗೊತ್ತಿರ್ತದೆ, ನಾನೇನು ವಿಶೇಷವಾಗಿ ತೋರಿಸಿ ಹೇಳಕ್ಕೆ ಹೋಗಿಲ್ಲ. ಇಲ್ಲಿ ನಿಮಗೆ ಗೊತ್ತಿರೋದು ಹೇಳ್ತೀವಿ, ಬಟ್ ನೀವು ಆ ಮುಖವಾಗಿ ನೋಡಿರಲ್ಲ ಅದನ್ನ. ಅಂದರೆ ಇದು ಹಿಂಗೆಲ್ಲ ಪರಿಣಾಮ ಬೀರ್ತೈತಿ, ಹಿಂಗೆಲ್ಲ ಹೋಗತ್ತನ್ನ ಆ ಒಂದು
ಹಾದಿಯಲ್ಲಿ ನೋಡಿರಲ್ಲ. ಬಟ್ ನಾವು ಇದೇ ಕೆಲಸ ಆಗಿರೋದ್ರಿಂದ ಯಾಕೆ ರೋಗ ಬರ್ತೈತೆ ಮತ್ತು ತಿಳ್ಕೊಂಡ್ಲೇಬೇಕಲ್ಲ, ಆದಷ್ಟು ಅವ್ರಿಗೆ ರೈತರಿಗೆ ಅವಾಯ್ಡ್ ಮಾಡ್ಬೇಕಲ್ಲ, ಅದಕ್ಕೆ ಹೇಳಿದ್ದೀನಿ. ಸೊ ಇಷ್ಟು ಮಾಹಿತಿ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಏನಾದರೂ ಮಂಜುನಾಥ್ ಕೇಳೋದಿದೆಯಾ? ಏನಿಲ್ಲ ಸರ್. ಧನ್ಯವಾದಗಳಿಂದ ನಿಮ್ಮ ಸಂಜನಾ ಟ್ರೇಡರ್ಸ್ ಮಂಜುನಾಥ್. ಓಕೆ, ಥ್ಯಾಂಕ್ಸ್ ಸರ್.